ಪ್ರೀತಿಯ ಕರ್ಣಬಂಧುಗಳೇ, ಕಿವಿ ರಾಜ ಮಾರ್ಗಕ್ಕೆ ಸ್ವಾಗತ. ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ರೇಡಿಯೋ ಪ್ರಸಾರ ಭಾರತದಲ್ಲಿ ಶುರುವಾಗಿದ್ದು ಯಾವಾಗ ಅನ್ನೋದು ತುಂಬ ಜನರ ಪ್ರಶ್ನೆ. 1923, 1927, 1936 ಯಾವಾಗ? ಎಲ್ಲಕ್ಕೂ ಒಂದೊಂದು ಕಥೆ ಇದೆ. 1923ರಲ್ಲಿ ರೇಡಿಯೋ ಕ್ಲಬ್ ಆಫ್ ಬಾಂಬೆ ಮೊದಲ ಪ್ರಸಾರವನ್ನು ಮಾಡಿದ್ದು. ಇದು ಕ್ಲಬ್ ರೇಡಿಯೋ ಪ್ರಸಾರ. ಕೋಲ್ಕತ್ತಾದಲ್ಲೂ ಇಂತಹ ಕ್ಲಬ್ ರೇಡಿಯೋಗಳು ಇದ್ದವು. ಇವು ಖಾಸಗಿ ಪ್ರಸಾರಗಳು. ನಮ್ಮ ಮೈಸೂರಿನ ಗೋಪಾಲಸ್ವಾಮಿ ಅವರು ವಿದೇಶದಿಂದ ಟ್ರಾನ್ಸ್ಮಿಟರ್ ತಂದು ಒಂದು ವಾಹಿನಿ ಸ್ಥಾಪಿಸಿ ತಮ್ಮ ಮನೆಯನ್ನೇ ಕೇಂದ್ರವಾಗಿಸಿ ಶುರು ಮಾಡಿದ ಪ್ರಸಾರ 1935ರಲ್ಲಿ. ಭಾರತದ ಖಾಸಗಿ ಮತ್ತು ಕ್ಲಬ್ ರೇಡಿಯೋಗಳನ್ನು ಒಂದು ತೆಕ್ಕೆಗೆ ತೆಗೆದುಕೊಂಡು ಭಾರತೀಯ ಪ್ರಸಾರ ಸೇವೆ, ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವೀಸ್ ಅಂತ ತನ್ನ ಮೊದಲ ಪ್ರಸಾರ ಮಾಡಿದ್ದು 1927ರಲ್ಲಿ ಅಧಿಕೃತವಾಗಿ ಜುಲೈ 23. ಇದನ್ನೇ ನಾವು ಭಾರತೀಯ ಪ್ರಸಾರ ದಿನ ಅಂತ ಆಚರಿಸ್ತೀವಿ. ಭಾರತೀಯ ಪ್ರಸಾರ ಸೇವೆಗೆ AIR ಆಲ್ ಇಂಡಿಯಾ ರೇಡಿಯೋ ಅಂತ ನಾಮಾಂಕಿತವಾಗಿದ್ದು 1936ರಲ್ಲಿ, ಅಂದರೆ 90 ವರ್ಷಗಳ ಹಿಂದೆ. ಆಮೇಲೆ ಗೋಪಾಲಸ್ವಾಮಿಯವರು ತಮ್ಮ ಕೇಂದ್ರಕ್ಕೆ ಇಟ್ಟಿದ್ದ ಆಕಾಶವಾಣಿ ಪದ ರಾಷ್ಟ್ರೀಯ ಬಳಕೆಗೆ ಬಂದಿದ್ದು 1940ರ ದಶಕದಲ್ಲಿ. ಅಂದಹಾಗೆ ರೇಡಿಯೋ ಜನಕ ಮಾರ್ಕೋನಿ ಮೊದಲ ಪ್ರಸಾರ ಮಾಡಿದ್ದು ಯಾವಾಗ? 1897ರಲ್ಲಿ ಮೇ 13ನೇ ತಾರೀಖು. ಹೀಗೆ ಮೊದಲುಗಳ ಸಾಲು ಸಾಲು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.